Good morning, dear students. Welcome to online teaching classes from Vishwamanava Residential High School, Sibara, Guttinadu, Chitradurga, Taluk. Myself, Manu L, Assistant Teacher in Vishwamanava Residential High School. So, dear students, in the academic year of 2020-21, we are going to discuss the second language English subject of 9th standard. So, in the English language, or we are going to discuss the second language English language. We are already completed 3 process. So, in the semester we are going to introduce the last prose of this semester. Whatever we do, it is one of the famous and very important lesson in your text. So, dear students, first I am going to introduce the author. He is the Clifford Martis. This is the image of Clifford Martis. So, we are discussing about the author. Clifford Martis is a Christian by birth, a socialist by choice, and a lawyer by profession. He studied in Don Bosco High School, Lonavala, Pune in 1969. He lives in Mumbai. His hometown is Mahim in Maharashtra. He works with Every Child Our Child organization to bring happiness on every child's face. He is an RTI activist. So, dear students, ಕ್ಲಿಫರ್ಡ್ ಮಾರ್ಟಿಸ್ ಎನ್ನುವಂಥ ಒಬ್ಬರು ಕ್ರಿಶ್ಚಿಯನ್ ಜನಾಂಗದಲ್ಲಿ ಜನಿಸಿರುವಂತಹ ಒಬ್ಬ ಎಂಥದ್ದು ಲೇಖಕಕಾರ ಅಂತಂದೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಇವನು ತನ್ನ ಒಂದು ಜೀವಿತಾವಧಿಯಲ್ಲಿ ಸಾಮಾಜಿಕ ಕೆಲಸಗಳು ಮತ್ತು ಒಂದು ಲಾಯರ್ ಅಂದರೆ ಏನು ವಕೀಲ ವೃತ್ತಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಹೋಗ್ತಾರೆ. ಇವರು ಡಾನ್ ಬಾಸ್ಕೋ ಸ್ಕೂಲ್ ಅಂದರೆ ಪುಣೆಯಲ್ಲಿ ಬರುವಂತಹ ಮಹಾರಾಷ್ಟ್ರದ ಒಂದು ಪುಣೆ ಎನ್ನುವಂಥ ಒಂದು ಬೃಹತ್ ನಗರದ ಹತ್ತಿರ ಬರುವಂತಹ ಲಾನವಲ ಎನ್ನುವಂತಹ ಒಂದು ಇದರಲ್ಲಿ 1969 ತಮ್ಮ ಒಂದು ಸ್ಟಡೀಸ್ಗಳನ್ನು ಕಂಪ್ಲೀಟ್ ಮಾಡ್ತಾ ಹೋಗ್ತಾರೆ. ಇವರು ಮುಂಬೈಯಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾ ಹೋಗ್ತಾರೆ. ಇವರ ಒಂದು ಹೋಮ್ ಟೌನ್ ಅಂದರೆ ಇವರು ವಿಲೇಜ್ ಯಾವುದಪ್ಪ ಅಂತಂದು ಹೇಳಿದರೆ ಮಹೀಮ್ ಅನ್ನುವಂಥ ಒಂದು ಪ್ರದೇಶ ಆಗಿರುತ್ತೆ. ಈ ವರ್ಕ್ಸ್ ವಿತ್ ಎವ್ರಿ ಚೈಲ್ಡ್ ಅವರ್ ಚೈಲ್ಡ್ ಆರ್ಗನೈಸೇಷನ್ ಟು ಬ್ರಿಂಗ್ ಹ್ಯಾಪಿನೆಸ್ ಆನ್ ಎವ್ರಿ ಚೈಲ್ಡ್ಸ್ ಅಂದರೆ ಇವರು ಎವ್ರಿ ಚೈಲ್ಡ್ಸ್ ಅವರ್ ಚೈಲ್ಡ್ ಎನ್ನುವಂತಹ ಒಂದು ಸಂಘಟನೆಯ ಜೊತೆ ಇವರು ತೊಡಗಿಕೊಂಡು ತಮ್ಮ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಇವರು ಪ್ರತಿಯೊಂದು ಮಕ್ಕಳ ಮುಖದಲ್ಲೂ ಒಂದು ಸಂತೋಷವನ್ನು ತರುವಂಥ ಕೆಲಸಗಳನ್ನು ತಮ್ಮ ಜೀವಿತಾವಧಿಯಲ್ಲಿ ಮಾಡ್ತಾ ಹೋಗ್ತಾರೆ ಎನ್ನುವಂಥ ಒಂದು ಅಂಶವನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಹಿ ಈಸ್ ಆನ್ RTI ಆಕ್ಟಿವಿಸ್ಟ್ ಎನ್ನುವಂಥದ್ದನ್ನು ಸಹ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಸೊ, ಕ್ರಿಸ್ಟಫರ್ ಮಾರ್ಟಿ ವಾಸ್ ಕೌನ್ಸಿಲರ್ ಆ್ಯಂಡ್ ಆಥರ್ ವೆರಿ ಫೇಮಸ್ ಇನ್ ಮಹಾರಾಷ್ಟ್ರ. ಈ ಸೇಸ್ it appears that we do not know exactly how to react to words of gratitude. He shares a few thoughts about how we often need to learn how to accept the appreciate genuine praise. ಅಂದರೆ ಅವ್ರು ಏನು ಹೇಳ್ತಾರಪ್ಪ ಅಂದರೆ ನಾವು ಮಾತನಾಡಬೇಕಾದ್ರೆ ಅದರ ಪದ ಬಳಕೆಯನ್ನು ನಾವು ಉತ್ತಮವಾಗಿ ಮಾಡಿದಾಗ ನಮ್ಮ ವ್ಯಕ್ತಿತ್ವವು ಸಹ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಮಾತಾಡಬೇಕಾದ್ರೆ ಅತ್ಯುತ್ತಮವಾದಂಥ ವರ್ಡ್ಸ್ಗಳನ್ನು ಬಳಸ್ಕೊಂಡು ಮಾತಾಡಬೇಕು ಅನ್ನುವಂಥ ಒಂದು ಅಂಶವನ್ನು ಅವರು ಹೇಳ್ತಾ ಹೋಗ್ತಾರೆ. ದ ಹೋಲ್ ಐಡಿಯಾ ಈಸ್ ಟು ಬಿ ಅವೇರ್ ಆಫ್ ದ ನೀಡ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಡೂಯಿಂಗ್ ಆ್ಯಂಡ್ ಸೇಯಿಂಗ್ ಥಿಂಗ್ಸ್ ಬೆಟರ್ ಆ್ಯಂಡ್ ಬೆಟರ್. ಹಿಸ್ ಐಡಿಯಾ ಆರ್ ಒಪಿನಿಯನ್ ಈಸ್ ವಾಟ್ ಎವರ್ ವಿ ಡೂ ಲೆಟ್ ಟ್ರೈ ಟು ಡೂ ಬೆಟರ್. ಅವರ್ ಆ್ಯಕ್ಷನ್ಸ್, ಅವರ್ ವರ್ಡ್ಸ್, ವಾಟ್ ಎವರ್ ಇಟ್ ಈಸ್, ಲೆಟ್ ಅಸ್ ಟ್ರೈ ಆ್ಯಂಡ್ ಸೇಯಿಂಗ್ ಥಿಂಗ್ಸ್ ಬೆಟರ್ ಆ್ಯಂಡ್ ಬೆಟರ್. ಅಂದರೆ ನಾವು ಏನೇ ಒಂದು ಕೆಲಸವನ್ನು ಮಾಡಬೇಕಪ್ಪ ಅಂತಂದರೆ ಕೇವಲ ನಾರ್ಮಲಾಗಿ ಮಾಡಿದರೆ ಅದರಿಂದ ಏನೂ ಉಪಯೋಗ ಇಲ್ಲ. ಅಂದರೆ ಸಾಧಾರಣವಾಗಿ ಮಾಡಿದರೆ ಏನೂ ಉಪಯೋಗ ಇಲ್ಲ. ತುಂಬ ಅತ್ಯುತ್ತಮವಾಗಿ ಮಾಡ್ತಾ ಹೋದಾಗ ಏನಾಗುತ್ತೆ, ಅದಕ್ಕೊಂದು ಬೆಲೆ ಸಿಗ್ತಾ ಹೋಗುತ್ತೆ, ಗೌರವ ಸಿಗ್ತಾ ಹೋಗುತ್ತೆ. ಅದು ನಮ್ಮ ಮಾತನಾಡುವಿಕೆಗೂ ಸಹ ಏನಾಗ್ತಾ ಹೋಗುತ್ತೆ, ಅನ್ವಯ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂದರೆ ಮಾತಾಡುವಂಥ ಸಂದರ್ಭದಲ್ಲಿ ಏನು ಮಾಡಬೇಕು,
ಉತ್ತಮವಾಗಿ ಮಾತಾಡಬೇಕು, ಅತ್ಯುತ್ತಮವಾದಂತಹ ಯೋಚನೆಗಳನ್ನ ಇಟ್ಕೊಂಡಿರಬೇಕು, ಅತ್ಯುತ್ತಮವಾದಂಥ ಸಂಗತಿಗಳನ್ನು ನಾವಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಅದಕ್ಕೆ ಮುಖ್ಯವಾಗಿ ಅತ್ಯುತ್ತಮವಾದಂಥ ಪದಗಳ ಬಳಕೆಯನ್ನು ಮಾಡಬೇಕು. ಅದು ಯಾವುದೇ ಇರಲಿ, ನಮಗೆ ಒಳ್ಳೆಯದು ಅನ್ನಿಸ್ತು, ಉತ್ತಮವಾಗಿದೆ ಅನ್ನೋದನ್ನು ನಾವು ಬೇರೆಯವರೊಡನೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ತಾ ಹೋಗ್ತಾರೆ. ಈ ಸರ್ವ್ಸ್ ಆ್ಯಸ್ ಎ ಡೈರೆಕ್ಟರ್ ಆಫ್ ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್. ಇವರು ಕೇವಲ ನಾನು ಆಗಲೇ ಏನು ಹೇಳಿದ್ನಲ್ಲ, ಅದೊಂದು ಆರ್ಗನೈಸೇಷನ್, ಎವ್ರಿ ಚೈಲ್ಡ್ ಅವರ್ ಚೈಲ್ಡ್ ಆರ್ಗನೈಸೇಷನ್ ಅಷ್ಟೇ ಅಲ್ಲ, ಏನು ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಒಬ್ಬ ನಿರ್ದೇಶಕರಾಗೂ ಸಹ, ಡೈರೆಕ್ಟರ್ ಆಫ್ ದ ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ ಆಫ್ ಲಿಮಿಟೆಡ್, ಇದರ ಒಂದು ನಿರ್ದೇಶಕರಾಗಿಯೂ ಸಹ ಅವರು ತಮ್ಮ ಜೀವಿತಾವಧಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾರೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಹೋಗ್ಬೋದು. ಎಸ್ ಡಿಯರ್ ಸ್ಟೂಡೆಂಟ್ಸ್, ಲೆಟ್ಸ್ ಕಂಟಿನ್ಯೂ. Before I going to teach the lesson, first I introduce some new words of this chapter or sub-unit. First one, destination. What is mean by destination? A place to which someone is going. That means ಗುರಿ. ಯಾವುದೇ ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟವಾದ ಗುರಿ ಆಗಿರ್ಬೋದು, ಒಂದು ಸ್ಥಳವನ್ನು ತಲುಪೋದನ್ನು ನಾವು ಡೆಸ್ಟಿನೇಷನ್ ಅಂತಂದು ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ ಎನ್ನುವಂಥದ್ದು. ನೆಕ್ಸ್ಟ್ ಸೆಕೆಂಡ್ ವರ್ಡ್, ಕಂಪ್ಲೇಸೆಂಟ್. ದಟ್ ಮೀನ್ಸ್ ಟು ಪ್ಲೀಸ್ಡ್ ಆರ್ ಸ್ಯಾಟಿಸ್ಫೈಡ್ ವಿತ್ ಒನ್ ಸೆಲ್ಫ್. ಅಂದರೆ ಸಂತೃಪ್ತಿ, ನಮಗಾಗಿರುವಂಥ ಕೆಲಸದಿಂದ ಆಗಿರ್ಬೋದು, ಕೆಲವರಿಂದ ಆಗಿರ್ಬೋದು, ತೃಪ್ತಿ ಪಡ್ಕೊಳ್ಳುವಂಥದ್ದು ಅಂತ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಕಾನ್ಸ್ಟಾಂಟ್ಲಿ, ದಟ್ ಮೀನ್ಸ್ ನಿರಂತರವಾಗಿ, ಕಂಟಿನ್ಯೂಸ್ಲಿ ಅಂತ ಅಂದೇಳ್ಬಿಟ್ಟು ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಗ್ರ್ಯಾಟಿಟ್ಯೂಡ್, ದ ಫೀಲಿಂಗ್ ಆಫ್ ಬೀಯಿಂಗ್ ಗ್ರೇಟ್ಫುಲ್. ಅಂದರೆ ಕೃತಜ್ಞತೆ, ಯಾರಾದರೂ ನಮಗೆ ಸಹಾಯವನ್ನು ಮಾಡಿದರೆ, ಅನುಕೂಲಕರವಾದಂಥ ಒಂದು ಪರಿಸ್ಥಿತಿಯನ್ನು ನಮಗೆ ನೀಡಿದರೆ ಅವರಿಗೆ ನಾವು ತಿರುಗಿಸಿ ಕೊಡುವಂಥದ್ದು ಕೃತಜ್ಞತೆ ಅಥವಾ ಹೇಳುವಂಥದ್ದು ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಅಮೆಂಡರ್ ಅಂದರೆ ಪರಿಹಾರ. ಫ್ಲಾಟರ್ಡ್, ಶ್ಲಾಘನೆ ಮಾಡು. ಅಂದರೆ ನಾವೇನಾದರೂ ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ಮಾತನ್ನು ಆಡಿದಾಗ ಅದಕ್ಕೆ ನಮಗೆ ಸಿಗುವಂಥ ಒಂದು ಬಹುಮಾನ ಅಂತಂದರೆ ಇದೆ ಶ್ಲಾಘನೆ. ಮತ್ತು ಇನ್ನೊಂದು ಕೃತಜ್ಞತೆ. ದೇ ಆರ್ ನಾಟ್ pre-planned, they are get very shockingly or very awesomely. Sarcastically, that means a way of using words that are opposite of what you mean. or satirically, ಅಂದರೆ ಯಾರಾದರೂ ಏನಾದರೂ ಮಾತಾಡಿದಂಥ ಸಂದರ್ಭದಲ್ಲಿ ಅದನ್ನು ನಾವು ವ್ಯಂಗ್ಯವಾಗಿ ನೋಡುವಂಥದ್ದು, ವ್ಯಂಗ್ಯವಾಗಿ ಮಾತನಾಡುವಂಥದ್ದು ಅನ್ನೋ ಒಂದು ಅರ್ಥವನ್ನು ಈ ಒಂದು ಪದ ಕೊಡ್ತಾ ಹೋಗುತ್ತೆ. ಸರ್ಕ್ಯಾಸ್ಟಿಕಲಿ, ಇದು ನೋಡ್ಕೊಡ್ರಿ, ತುಂಬ ನ್ಯೂ ವರ್ಡ್ ಆಗಿರುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, we are going to see the lesson of the whatever we do. So I am already told, whatever we do, this prose is written by Clifford Maltese. First I read out the lesson. Whatever we do, let's try to do it better. Our actions, our words, whatever it is, let us try to do it better. Success, they say, is a journey and not a destination. We can say progress also is a journey and not a destination. Therefore, we need not feel complacent that we are doing fine. We must constantly be on the lookout for better performance. So dear students, in the first para, the author told whatever we do, that should be polite and do better. Our actions, talk and behavior should be polite. It should not be rash and hurt others. Success is a journey but not a destination. The author says success is a journey, that is not a destination. And also he told similarly, progress is also a journey. If you are successful,
We should not be pleased or satisfied and stop our good and polite behavior because it is not the destination. And next, we have to attain in our life, so we should do much better than before. We should constantly do better performance. Thus, author says, it is not the destination. We have to attain in our life, so we should do much better than before. Listen carefully, students. ವಿ ಶುಡ್ ಕಾನ್ಸ್ಟಂಟ್ಲಿ ಡೂ ಬೆಟರ್ ಪರ್ಫಾರ್ಮೆನ್ಸ್. ಅಂದರೆ ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ, ಕವಿ ಮೊದಲನೇ ಪ್ಯಾರದಲ್ಲಿ ನಾವೇನೇ ಮಾಡಲಿ ಯಾವಾಗಲೂ ಒಳ್ಳೆಯದನ್ನೇ, ಅಂದರೆ ಕೇವಲ ಉತ್ತಮವಾದಂಥದ್ದಲ್ಲ ಅತ್ಯುತ್ತಮವಾದದನ್ನು ಮಾಡೋದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಅದು ಕೇವಲ ಅವರ್ ಆ್ಯಕ್ಷನ್ಸ್, ಅಂದರೆ ನಮ್ಮ ಕೆಲಸಗಳಷ್ಟೇ ಅಲ್ಲ, ನಮ್ಮ ಪದಗಳು, ನಾವು ಬಳಸುವಂಥ ಪದಗಳಾಗಿರ್ಬೋದು, ಏನಾರೇ ಆಗಿರ್ಬೋದು, ಅವೆಲ್ಲವೂ ಏನಾಗಿರ್ಬೇಕಪ್ಪ ಅಂದರೆ ಕೇವಲ ಉತ್ತಮವಾಗಿರಬಾರ್ದು, ಅತ್ಯುತ್ತಮವಾಗಿರಬೇಕು ಅನ್ನೋದು ಪದವನ್ನು ಹೇಳ್ತಿದ್ದಾರೆ. ಸಕ್ಸಸ್ ಅಂದರೆ ಗೆಲುವು, ಸಾಧನೆ ಮಾಡಿದ್ದೀವಿ ಅನ್ನುವಂಥದ್ದು ಅದು ಒಂದು ಜರ್ನಿ, ಅಂದರೆ ಕೇವಲ ಒಂದು ಗುರಿ ಅಲ್ಲ. ನಾವು ಅದನ್ನು ಇಟ್ಕೊಂಡ ತಕ್ಷಣ ಒಂದು ಗುರಿ ಇಟ್ಕೊಂಡು ಅದನ್ನು ತಲುಪಿದ್ವಿ ಅನ್ನೋದಲ್ಲ, ಅದು ಒಂದು ಜರ್ನಿ ಅನ್ನುವಂಥದ್ದು, ಅಂದರೆ ಲೈಫ್ ಲಾಂಗ್ ನಮ್ಮ ಒಟ್ಟಿಗೆ ನಡ್ಕೊಂಡು ಹೋಗುವಂಥದ್ದು. ಫಾರ್ ಎಕ್ಸಾಂಪಲ್, ನಾವು ಏನೋ ಒಂದು ಸಾಧನೆ ಮಾಡಬೇಕು, ಒಂದು ಗುರಿಯನ್ನು ಇಟ್ಕೊಂಡಾಗ ಅದಕ್ಕೆ ನಾವು ಸಾಗುವಂಥ ಜರ್ನಿ ಅನ್ನುವಂಥದ್ದು ಏನಾಗುತ್ತೆ, ತುಂಬ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ ಸಾಧನೆ ಅಥವಾ ಗೆಲುವು ಅನ್ನುವಂಥದ್ದು ಕೇವಲ ಒಂದು ಗುರಿ ಅಲ್ಲ, ಅದಕ್ಕೆ ಜರ್ನಿ ಅನ್ನುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಆ ಜರ್ನಿಯ ಸಮಯದಲ್ಲಿ ಬರುವಂಥ ಹಲವಾರು ಘಟ್ಟಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್, ವಿ ಕ್ಯಾನ್ ಸೇ ಪ್ರೋಗ್ರೆಸ್ ಆಲ್ಸೋ ಈಸ್ ಎ ಜರ್ನಿ ಆ್ಯಂಡ್ ನಾಟ್ ಎ ಡೆಸ್ಟಿನೇಷನ್. ಅಂದರೆ ಪ್ರೋಗ್ರೆಸ್ ಅಂದರೆ ಪ್ರಗತಿ ಅನ್ನುವಂಥದ್ದು ಕೇವಲ ಗುರಿ ಅಲ್ಲ, ಅಥವಾ ನಾವು ಸಾಧನೆ ಮಾಡಬೇಕಾಗಿರುವಂಥದ್ದಲ್ಲ. ಸಾಧನೆಯ ಹಾದಿಯಲ್ಲಿ ಬರುವಂಥ ಅದು ಒಂದು ಪ್ರೊಸೆಸ್, ಅಂದರೆ ಪ್ರಗತಿ. ನಾವು ಸಾಧನೆ ಮಾಡಬೇಕಾದ್ರೆ ಒಂದೊಂದು ಮೆಟ್ಟಿಲುಗಳನ್ನು ಯಾವ ರೀತಿ, ಫಾರ್ ಎಕ್ಸಾಂಪಲ್ ನಾವು ಯಾವುದೊಂದು ದೇವಸ್ಥಾನದ ಮೇಲೆ ಹತ್ತು ಹೋಗ್ಬೇಕಂದ್ರೆ ಏನು ಒಂದೊಂದು ಮೆಟ್ಟಿಲುಗಳನ್ನು ಯಾವ ರೀತಿ ಹತ್ಕೊತ ಹೋಗ್ತೀವಿ, ಅದನ್ನು ನಾವು ಪ್ರೋಗ್ರೆಸ್ ಅಂತ ಹೇಳ್ಬಿಟ್ಟು ಕರಿಬೋದು ಅಂತಂದೇಳ್ಬಿಟ್ಟು ಇಲ್ಲಿ ಲೇಖಕರು ಹೇಳ್ತಿದ್ದಾರೆ. ದೇರ್ ಫೋರ್ ವಿ ನೀಡ್ ನಾಟ್ ಫೀಲ್ ಕಂಪ್ಲೇಸ್ಮೆಂಟ್ ದಟ್ ವಿ ಆರ್ ಡೂಯಿಂಗ್ ಫೈನ್. ಅಂದರೆ ನಾವು ಯಾವಾಗಲೂ ಒಳ್ಳೆಯದನ್ನೇ ಮಾಡೋದಕ್ಕೆ, ಉತ್ತಮವಾದನ್ನೇ ಮಾಡೋದಕ್ಕೆ ನಾವೇನು ಮಾಡ್ತಾ ಇರಬೇಕು, ಯೋಚನೆಯನ್ನು ಮಾಡ್ತಾ ಇರಬೇಕು. ವಿ ಮಸ್ಟ್ ಕಾನ್ಸ್ಟಂಟ್ಲಿ ಬಿ ಆನ್ ದ ಲುಕ್ಔಟ್ ಫಾರ್ ಬೆಟರ್ ಪರ್ಫಾರ್ಮೆನ್ಸ್. ಅಂದರೆ ನಾವು ಒಂದ್ಸಲಿ ಮಾಡಿದ್ದಕ್ಕಿಂತ ಇನ್ನೂ ಉತ್ತಮವಾದಂಥ ಕೆಲಸ ಮಾಡೋದಕ್ಕೋಸ್ಕರ ನಾವು ಯಾವಾಗಲೂ ಕಾಯ್ತಾ ಇರಬೇಕು, ತುಡಿತಾ ಇರಬೇಕು. ಆವಾಗಲೇ ನಾವು ಉತ್ತಮವಾದಂಥ ವ್ಯಕ್ತಿಗಳು ಅನ್ಸ್ಕೊಳ್ಳೋದಕ್ಕೆ ಸಾಧ್ಯ ಅಂತಂದು ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಸೆಕೆಂಡ್ ಪ್ಯಾರಾ. ಇಫ್ ಐ ವಾಂಟ್ ಟು ಥ್ಯಾಂಕ್ ಸಮ್ ಒನ್ ಐ ಕ್ಯಾನ್ ಸೇ ಥ್ಯಾಂಕ್ಸ್, ಬಟ್ ಸಪೋಸ್ ಐ ಸೇ ಥ್ಯಾಂಕ್ಸ್ ಅ ಲಾಟ್, would not it be better? Depending upon the time and the situation, we can try and improve this even further and say, I am very grateful to you, or you have been a great help, I thank you from the bottom of my heart, and so on. So in the second para, the author says, according to the author, in any circumstances, suppose instead of saying thanks, why don't we say thanks a lot, or I am very grateful to you, or you have been of great help, I thank you from the bottom of my heart, and so on. The things is we should say or do should come from our heart and it should be ಪೊಲೈಟ್. ಅಂದರೆ ಎರಡನೇ ಪ್ಯಾರದಲ್ಲಿ ಇಲ್ಲಿ ಏನು ಹೇಳ್ತಿದ್ರಪ್ಪ ಅಂತಂದರೆ, ಒಬ್ಬ ಲೇಖಕ ನಾವು ಯಾರಿಗಾದರೂ ಧನ್ಯವಾದಗಳು ಅಥವಾ ಕೃತಜ್ಞತೆಗಳನ್ನು ಹೇಳಬೇಕಾದ್ರೆ ಕೇವಲ ಥ್ಯಾಂಕ್ಸ್ ಅಂತಂದೇಳ್ಬಿಟ್ಟು ಕಾಮನ್ನಾಗಿ ಹೇಳಿ ಬಿಟ್ಟರೆ ಅವರು ಮಾಡಿರೋಂಥವ್ರಿಗೂ ಅದೊಂದು ಯಾರೂ ಥ್ಯಾಂಕ್ಸನ್ನು ಬಯಸೋದಿಲ್ಲ. ಇನ್ ಕೇಸ್ ನಾವು ಹೇಳುವಂಥ ಸಂದರ್ಭದಲ್ಲಿ ಸುಮ್ಮನೆ ನಾರ್ಮಲಾಗಿ ಬೇಕೋ ಬೇಡ ನಂಗೆ ಥ್ಯಾಂಕ್ಸ್ ಹೇಳೋದಕ್ಕಿಂತ ಅದನ್ನೇ ಥ್ಯಾಂಕ್ಸ್ ಅಲಾಟ್ ಅಥವಾ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು, ಅಂದರೆ ನೀವು ಸಹಾಯ ಮಾಡೋದಕ್ಕೆ ನಾನು ತುಂಬ ಋಣಿಯಾಗಿದ್ದೀನಿ, ಅಥವಾ ತುಂಬ ಧನ್ಯವಾದಗಳು, ತುಂಬ ನಿಮ್ಮಿಂದ ಹೆಲ್ಪ್ ಆಯಿತು ಅಂತ ಹೇಳೋದಾಗಿರ್ಬೋದು, ಅಥವಾ ಯು ಹ್ಯಾವ್ ಬೀನ್ ಗ್ರೇಟ್ ಹೆಲ್ಪ್, ಅಂದರೆ ನೀವು ತುಂಬ ದೊಡ್ಡದಾದಂಥ, ಅದೆಷ್ಟೇ ಚಿಕ್ಕ ಕೆಲಸ ಆಗಿದ್ರು ನೀವು ನನಗೆ ತುಂಬ ದೊಡ್ಡದಾದಂಥ ಸಹಾಯವನ್ನು ಮಾಡಿದ್ರಿ ಅನ್ನುವಂಥದ್ದನ್ನು ಹೇಳಬೇಕು. ಇದು ಕೇವಲ ಅವರ ಒಂದು ಸಂತೋಷಕ್ಕೆ ಅಥವಾ ನಮ್ಮ ಮೇಲ್ನೋಟಕ್ಕೆ ಹೇಳುವಂಥದ್ದಾಗಿರ್ಬೋದು. ದಟ್ ಈಸ್ ಕೇಮ್ ಫ್ರಮ್ ಮೈ ಬಾಟಮ್ ಆಫ್ ಅವರ್ ಹಾರ್ಟ್, ಅಂದರೆ ನಮ್ಮ ಒಂದು ಹೃದಯದಿಂದ ಬರಬೇಕು. ಕೇವಲ ಬಾಯಿಂದ ಮಾತ್ರ ಮಾತುಗಳು ಬರಬಾರ್ದು,
ನಮ್ಮ ಹೃದಯದೊಳಗಿಂದ ಆ ಮಾತು ಬಂದಾಗ ಏನಾಗುತ್ತೆ, ಅವ್ರು ಹೆಲ್ಪ್ ಮಾಡಿದವ್ರಿಗೂ ತುಂಬ ಸಂತೋಷ ಆಗುತ್ತೆ. ನಾವು ಅವರಿಗೆ ಧನ್ಯವಾದ ಹೇಳೋದ್ರಲ್ಲೂ ಸಹ ಒಂದು ಅರ್ಥವನ್ನು ನೀಡ್ತಾ ಹೋಗುತ್ತೆ. ಅದು ಯಾವಾಗಲೂ ಯಾವ ರೀತಿಯಾಗಿರಬೇಕಪ್ಪ ಅಂತಂದರೆ ನಮ್ಮ ಒಂದು ಹೃದಯದಿಂದ ಬರಬೇಕು, ತುಂಬ ಪೊಲೈಟ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕವಿ ಹೇಳ್ತಾ ಹೋಗಿದ್ದಾರೆ. ನೆಕ್ಸ್ಟ್, ದ ಥರ್ಡ್ ಸ್ಟ್ಯಾಂಜಾ. This is a simple case of expressing gratitude, but when we think a little more, we can learn to do or say things in a better way by giving some thought to our action or speech. I had an appointment with a person who was senior to me in our erstwhile company. I was a bit late and trying to make amends. I said, "I am sorry I made you wait." "Oh, it's okay," he said and added, "It's a pleasure waiting for you." I felt flattered. One might argue that the other person might have said it without any thinking. Even then, I would say that I like to hear such statements unless, of course, they were said sarcastically. ಅಂದರೆ ಇಲ್ಲಿ ಮೂರನೇ ಪ್ಯಾರದಲ್ಲಿ ದ ಆಥರ್ ಸೆಡ್ ವಿ ಶುಡ್ ಥಿಂಕ್ ಎ ಲಿಟ್ಲ್ ಮೋರ್ ಆರ್ ಲರ್ನ್ ಟು ಡೂ ಆರ್ ಸೇ ಥಿಂಗ್ಸ್ ಇನ್ ಎ ಬೆಟರ್ ವೇ. ಒನ್ಸ್ ದ ಆಥರ್ ಹ್ಯಾಡ್ ಆನ್ ಅಪಾಯಿಂಟ್ಮೆಂಟ್ ವಿತ್ ಎ ಪರ್ಸನ್ and the author went there a bit late and trying to make amends, he said that he was late and made them wait. For that he said that it's okay and added that is his pleasure to wait. The author felt happy unless it was not said sarcastically. ಅಂದರೆ ಇಲ್ಲಿ ಮುಂದುವರಿತಾ ನೋಡೋದಾದರೆ ಕವಿ ತಮ್ಮ ಜೀವನದಲ್ಲಿ ನಡೆದಂಥ ಒಂದು ಘಟನೆಯನ್ನು ಹೇಳ್ತಾ ಹೋಗ್ತಾರೆ. ಏನಪ್ಪ ಅಂತಂದರೆ ಅವರು ಒಂದು ಸಲ ಯಾರನ್ನೋ ಮೀಟ್ ಮಾಡಬೇಕು ಅಂತಂದ್ರೆ ಹೇಳ್ಬಿಟ್ಟು ಒಂದು ಅಪಾಯಿಂಟ್ಮೆಂಟ್ ಅಂದರೆ ಮುಂಚೆನೇ ನಿಗದಿಪಡಿಸಿರ್ತಾರೆ. ಕೆಲವೊಬ್ಬರು ಗೆಸ್ಟ್ಗಳು ಅಥವಾ ವಿ ಐ ಪಿಗಳನ್ನು ಸುಮ್ಮನೆ ನಾವು ಡೈರೆಕ್ಟಾಗಿ ಹೋಗಿ ಮಾತಾಡ್ಸೋಕ್ಕಲ್ಲ, ಅಂಥವ್ರಿಗೆ ಅಪಾಯಿಂಟ್ಮೆಂಟ್ ಅನ್ನುವಂಥದ್ದು ಇರುತ್ತೆ. ಅಂದರೆ ಅಂಥವ್ರು ಮೀಟ್ ಮಾಡೋಕ್ಕೆ ನಾವು ಮುಂಚೆನೇ ಪರ್ಮಿಷನನ್ನು ತೆಗೆದುಕೊಂಡಿರಬೇಕು. ಸೊ ಇವರು ಸಹ ಆ ರೀತಿಯಾಗಿ ಪರ್ಮಿಷನನ್ನು ತಗೊಂಡಿರ್ತಾರೆ. ಸೊ ಆ ಒಂದು ಸಮಯದಲ್ಲಿ ಏನಾಗುತ್ತಪ್ಪ ಅಂದರೆ ಇವರು ಆ ಒಂದು ಸ್ಥಳಕ್ಕೆ ಹೋಗೋದು ಏನಾಗುತ್ತೆ, ತುಂಬ ಲೇಟ್ ಆಗುತ್ತೆ. ಅಂಥ ಸಮಯದಲ್ಲಿ ಅವರು ನಮಗೋಸ್ಕರ ಕಾಯಬೇಕಾಗುತ್ತೆ. ಅಂದರೆ ಲೇಖಕರಿಗೋಸ್ಕರ ಅವ್ರು ಕಾದಿರ್ತಾರೆ. ಅದಕ್ಕೆ ಅವ್ರು ಹೋಗ್ತಿದ್ದ ತಕ್ಷಣ ಏನು ಮಾಡ್ತಾರೆ, ನನ್ನನ್ನು ಕ್ಷಮಿಸ್ಬಿಡ್ರಿ, ನಾನು ಬರೋದು ಲೇಟ್ ಆಯಿತು ಅಂತಂದೇಳ್ಬಿಟ್ಟು ಹೇಳಿದಾಗ ಅವ್ರು ಏನು ಹೇಳ್ತಾರೆ, ಅಯ್ಯೋ ಪರವಾಗಿಲ್ಲ ಬರ್ರಿ, ನಿಮಗೋಸ್ಕರ ಕಾದದ್ದು ತುಂಬ ಖುಷಿ ಆಯಿತು. ಯಾರು ಹೇಳ್ತಾರೆ ಹೇಳ್ರಿ, ಏನ್ರಿ ನೀವು ಬರೋದೇ ಒಂದು ಟೈಮ್, ಹೇಳಿದ್ದೆ ಒಂದು ಟೈಮು, ಬರೋದೇ ಒಂದು ಟೈಮ್ ಅಂತ ಹೇಳ್ಬಿಟ್ಟು ರೇಗೋರೋ ಜಾಸ್ತಿ. ಅಂಥವ್ರ ಮಧ್ಯದಲ್ಲಿ ಇವ್ರು ಏನು ಹೇಳಿದರು, ನಿಮಗೋಸ್ಕರ ಕಾದಿದ್ದು ನನಗೆ ತುಂಬ ಸಂತೋಷ ಆಯಿತು ಅಂತಂದೇಳ್ಬಿಟ್ಟು ಹೇಳ್ತಾರೆ. ಇದನ್ನು ಕೇಳಿದಂತಹ ಲೇಖಕರಿಗೆ ತುಂಬ ಖುಷಿ ಆಗ್ತಾ ಹೋಗುತ್ತೆ. ಅವರು ಹಿಂದೆ ಮುಂದೆ ಏನು ಯೋಚನೆ ಮಾಡೋದಿಲ್ಲ. ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಇದನ್ನು ಅವರೇನು ವ್ಯಂಗ್ಯವಾಗಿ ಅಂದರೆ ಇಲ್ಲೇನು ವರ್ಡ್ ಹೇಳಿದ್ನಲ್ಲ ಸರ್ಕ್ಯಾಸ್ಟಿಕಲ್, ಅಂದರೆ ವ್ಯಂಗ್ಯವಾಗಿ ಏನು ಅವ್ರ ಮಾತನ್ನು ಹೇಳಲಿಲ್ಲ. ತುಂಬ ಖುಷಿಯಾಗಿ ನಿಮಗೋಸ್ಕರ ಕಾದದ್ದು ಸಂತೋಷ ಆಯಿತು ಅಂತಂದೇಳ್ಬಿಟ್ಟು ಹೇಳಿದರು. ಇದರಿಂದ ಏನು ಗೊತ್ತಾಗುತ್ತಪ್ಪ ಅಂದರೆ ಅವರ ಒಂದು ನಡವಳಿಕೆ ಅನ್ನೋವಂಥದ್ದು ನಮಗೆ ತಿಳಿತಾ ಹೋಗುತ್ತೆ. ಇನ್ನೊಬ್ರು ಕೆಲವರು ದಿಮಾಕಿಂದ ಏನು ಮಾಡ್ತಾರೆ, ಯಾರ್ರಿ ನಾನು ಕೊಟ್ಟಿದ್ದೆ ಒಂದು ಟೈಮು ಇಷ್ಟೊತ್ತಿಗೆ ಬರ್ತಿರಲ್ಲ ಹಂಗೆ ಹಿಂಗೆ ಅಂತಂದ್ಬಿಟ್ಟು ರೇಗಾಡ್ಬೋದಿತ್ತು. ಆದರೆ ಇವರು ತುಂಬ ಸಂತೋಷದಿಂದನೇ ನನ್ನನ್ನು ಬರಮಾಡಿಕೊಂಡ್ರು ಎನ್ನುವಂಥ ಮಾತನ್ನು ಇಲ್ಲಿ ಆ ಒಬ್ಬ ಆತರು ಹೇಳ್ತಾ ಹೋಗಿದ್ದಾರೆ. ನೆಕ್ಸ್ಟ್, when we speak about saying or doing things better, a question arises about comparison, because better usually follows than. Wise people say that we should compare ourselves with our own selves. You should compare my performance of last year and see whether I am doing better or not now. So in the fourth para, the author told, when we speak about saying or doing things better, a question arises about comparison. So this is very important aspect. In the classroom situation, it is also a very important thing. That means everything or every place we speak about saying or doing things better, a question arises about comparison. ಅಂದರೆ ಹೋಲಿಕೆ ಮಾಡುವಂಥ. ಇಟ್ಸ್ ಬೆಟರ್ ದ್ಯಾಟ್ ವಿ ಶುಡ್ ಕಂಪೇರ್ ಅವರ್ ಪರ್ಫಾರ್ಮೆನ್ಸ್ ಆಫ್ ಲಾಸ್ಟ್ ಇಯರ್ ಆ್ಯಂಡ್ ನೌ. ಅಂದರೆ ಇಲ್ಲಿ ಇನ್ನೂ ಒಂದು ಮಾತನ್ನು ಹೇಳ್ತಾ ಹೋಗ್ತಾರೆ. ಏನಪ್ಪ ಅಂತಂದರೆ
ನಾವೇನಾದರೂ ಒಳ್ಳೆ ಕೆಲಸಗಳನ್ನು ಒಳ್ಳೆ ಸಾಧನೆಯನ್ನು ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಪ್ಪ ಅಂತಂದರೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಪ್ರಶ್ನೆ ಹೇಳ್ತಾ ಹೋಗುತ್ತೆ, ಏನು ಕಂಪ್ಯಾರಿಸನ್ ಅಂದರೆ ಹೋಲಿಕೆ ಅನ್ನುವಂಥದ್ದು ಬರ್ತಾ ಹೋಗುತ್ತೆ. ಯಾಕೆ ಬರುತ್ತೆ ಆ ಹೋಲಿಕೆ ಅನ್ನುವಂಥದ್ದು ಅಂದರೆ ಈಗ ನಮಗಿಂತ ಬೇರೆಯವ್ರು ಚೆನ್ನಾಗಿ ಮಾಡಿದ್ದಾರೆ ಅಥವಾ ನಮಗಿಂತ ಕೆಳಗವ್ರು ಚೆನ್ನಾಗಿ ಮಾಡಿಲ್ಲ, ಈ ರೀತಿಯಾಗಿ ನಾವೇನು ಮಾಡ್ತಾ ಹೋಗ್ತೀವಿ, ನಾವು ಹೋಲಿಕೆಯನ್ನು ಮಾಡ್ತಾ ಹೋಗ್ತೀವಿ. ನಾವು ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನಾವು ಇನ್ನೂ ಅತ್ಯುತ್ತಮವಾದಂಥ ಕೆಲಸಗಳನ್ನು ಮಾಡ್ತಾ ಹೋಗ್ಬೋದು. ಸೊ ಅದಕ್ಕೆ ನಿಮಗೆ ಮುಖ್ಯವಾಗಿ ನಾನೇನು ಕ್ಲಾಸ್ ರೂಮ್ ಸಿಚುವೇಶನ್ ಅಂತ ಹೇಳಿದ್ನಲ್ಲ, ಈಗ ಫಾರ್ ಎಕ್ಸಾಂಪಲ್ ಯಾರು ಚೆನ್ನಾಗಿ ಓದ್ತಿದ್ದಾರೆ ಅಂತಂದರೆ ಅವ್ರು ಇನ್ನಲರು ಅಥವಾ ಅವ್ರಿಗಿಂತ ಮುಂದೆ ಚೆನ್ನಾಗಿ ಓದೋಂಥವ್ರು, ನೋಡು ನಾನು ಅವನಿಗಿಂತ ಚೆನ್ನಾಗಿ ಮಾರ್ಕ್ಸ್ ತೆಗೆದೆ ಅನ್ನುವಂಥದ್ದಾಗಿರ್ಬೋದು. ಇನ್ನೊಬ್ಬ ನನಗೆ ಅವನಿಗಿಂತ ಇವತ್ತು ಮಾರ್ಕ್ಸ್ ಕಡಿಮೆ ಬಂದವಲ್ಲ, ನೆಕ್ಸ್ಟ್ ನಾನು ಏನು ಮಾಡಬೇಕು, ಚೆನ್ನಾಗಿ ತೆಗಿಬೇಕು. ಅಥವಾ ಈ ವರ್ಷದ ರಿಸಲ್ಟ್ ಬಂದಾದಮೇಲೆ ಅಯ್ಯೋ ನಂದು ಮಾರ್ಕ್ಸ್ ಅವ್ರಿಗಿಂತ ಕಡಿಮೆ ಆಯ್ತಲ್ಲ, ನಂದು ಇಷ್ಟು ಪರ್ಸೆಂಟೇಜ್ ತೆಗಿಬೇಕು ಅಂತಿದ್ದು ನೋಡು, ನನಗಿಂತ ಜಾಸ್ತಿ ತೆಗೆದ, ನಾನು ಮುಂದಿನ ವರ್ಷ ಅದಕ್ಕಿಂತ ಜಾಸ್ತಿ ತೆಗಿಬೇಕು. ಸೊ ಈ ರೀತಿಯಾದಂತಹ ಒಂದು ಮನೋಭಾವನೆ ಬರುತ್ತೆ ಅಂತಂದೇಳ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಸೊ ಡಿಯರ್ ಸ್ಟೂಡೆಂಟ್, ದಟ್ಸ್ ಎಂಡ್ ಆಫ್ ದ lesson of today. So next, continue the next class. I give some homework questions to this subunit. The author says, first question, the author says, let us make them better and better. What does the word them stand for here? Second question, imagine that a parent of your friend says work only for the result. How would you respond to this statement? Next, third question, what are the ways in which we usually thank a person for having helped? Fourth question, how do you react if others make you wait? So these are all the homework questions. So dear students, please done the homework and send it to the WhatsApp group. And I already introduced some new words. Please write down the starting of the notes. So dear students, I hope you are all understand this subunit of whatever we do. So finally I am going to thank you. So thank you once again. Thank you dear students.